ಸರ್, ನಿಮ್ಗೋಸ್ಕರ ಒಂದು ಬೆಂಕಿ ಅಂತ ಕತೆ ತಗೊಂಡ್ಬಂದಿದ್ದೀನಿ ಸರ್. ಇದೇನಾದ್ರೂ ನೀವು ಕೇಳ್ಬಿಟ್ರೆ ಕಳ್ದೆ ಹೋಗ್ಬಿಡ್ತೀರಾ. ಒಂದು ಬಾಹುಬಲಿ, ಒಂದು KGF, ಒಂದು ಕಾಂತಾರ, ಸೂಪರ್ ಡೂಪರ್ ಹಿಟ್, 100 days. ನಾನ್ ಗ್ಯಾರಂಟಿ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ನಾನು ಇಂಥ ಕತೆಗೋಸ್ಕರನೇ ಕಾಯ್ತಾ ಇದ್ದೆ. ಕತೆ ಶುರು ಮಾಡಿ. ಸ್ಟೋರಿ ಓಪನ್ ಮಾಡಿದ್ರೆ ಆಕಾಶದಲ್ಲಿ ಹೀರೋ ಮತ್ತೆ ವಿಲನ್ ಜೋರಾಗಿ ಫೈಟ್ ಮಾಡ್ತಿರ್ತಾರೆ ಸರ್. ಆಕಾಶದಲ್ಲಿ ಫೈಟಾ? ಜನ ಚೇಂಜ್ ಕೇಳ್ತಿದ್ದಾರೆ ಸರ್. ಹೀರೋ JCB ನಲ್ಲಿ ಬರ್ತಾ ಇದ್ದಾನೆ ಸರ್, ವಿಲನ್ ಬುಲ್ಡೋಜರ್ ಅಲ್ಲಿ ಬರ್ತಾ ಇದ್ದಾನೆ ಸರ್. ಇವನು ಡುರ್ ಅಂತ ಬರ್ತಾ ಇದ್ದಾನೆ, ಅವನು ಗುರ್ರ ಅಂತ ಬರ್ತಾ ಇದ್ದಾನೆ. ಬಂದ್ರು ಬಂದ್ರು ಬಂದ್ರು. ಏನ್ ಕುತ್ಕೊಂಡ್ಬಿಟ್ರಾ? ಅದೇ ಆಗಲ್ಲ ಸರ್. ಹೀರೋಯಿನ್ ಸನ್ನಿ ಲಿಯೋನು ಇಬ್ರಿಗೂ ಸಮಾಧಾನ ಮಾಡಿ ಇಂಟರ್ವ್ಯೂ ಹೇಳ್ತಾಳೆ ಸರ್. ಇಷ್ಟ ಬೇಗ ಇಂಟರ್ವ್ಯೂ ಅಲ್ಲ. ನಮ್ ಹೀರೋಗೂ ಹೀರೋಯಿನ್ಗೂ ಒಂದು ಡ್ಯೂಯೆಟ್ ಸಾಂಗು ಸರ್. ಜಿಂಗಿಲಕ್ಕ 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 ಜಿಂಗಿಲಕ್ಕ. ಸನ್ನಿ ಲಿಯೋನ್ಗೆ ಎಮರ್ಜೆನ್ಸಿ ಕಾಲ್ ಬಂದು ಹೊಟ್ಟೋಗ್ಬಿಡ್ತಾಳೆ ಸರ್. ಇವರಿಬ್ರು ಮತ್ತೆ ಫೈಟ್ ಶುರು ಮಾಡ್ತಾರೆ ಸರ್. ಇವ್ನು ಅವ್ನು ಹೊಡಿತಾನೆ ಸರ್, ಅವ್ನು ಹೊಡಿತಾನೆ ಸರ್. ವಿಲನ್ ಕೈಗೆ ಗನ್ ಸಿಕ್ಬಿಡ್ತಾವೆ ಸರ್. ಡಕ್ 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 ಅಂತ ಫೈರ್ ಮಾಡ್ತಿದ್ದಾವೆ ಸರ್. ಹೀರೋ ಸತ್ತೋಗ್ಬಿಟ್ನಾ? ಅದೇ ಆಗಲ್ಲ ಸರ್. ಆಯ ಬಡ್ಡಿ ಮಕ್ಳ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ ಸರ್. ಮುಂದೇನಾಗತ್ತೆ? ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಪಾರ್ಟ್ 2 ನಲ್ಲಿ ಹೇಳ್ತೀವಿ ಸರ್. ಕತೆ ಹೇಗಿದೆ ಸರ್?